ಮಂದಿ, ಈ ಕಡೆ 40 ಮಂದಿ, ಎಲ್ಲರ ಕೈನಲ್ಲೂ ದೊಣ್ಣೆ, ಕಲ್ಲು, ಕಟ್ಟಿಗೆ. ಅಬ್ಬಬ್ಬಾ, ಥೇಟ್ ಸಿನಿಮಾ ಸ್ಟೈಲಲ್ಲಿ ಸೀನ್ ಕ್ರಿಯೇಟ್ ಆಗಿತ್ತು. ಆ ಕಡೆಯಿಂದ ಕಲ್ಲುಗಳು ತೂರಿ ಬಂದಿದ್ವು, ಈ ಕಡೆಯಿಂದ ಕಲ್ಲುಗಳಲ್ಲಿ ದಾಳಿ ಮಾಡೋಕೆ ಶುರು ಮಾಡಿದ್ರು. ಆ ಬಡಿದಾಟ ನೋಡಿ ಇಡೀ ಊರಿಗೆ ಊರೇ ಬೆಚ್ಚಿ ಬಿದ್ದಿದೆ. ಯಾಕಂದ್ರೆ ಅಲ್ಲಿ ಕಾಳಗ ನಡೀತಾ ಇದ್ದದ್ದು ಕೇವಲ 2 ಕುಟುಂಬದ ಮಧ್ಯೆ ಮಾತ್ರ. ಹೀಗಿದ್ರೂ ದೊಡ್ಡ ಗಲಭೆನೇ ನಡೆದಂತೆ ಆಗಿತ್ತು. ಅದು ಕೂಡ ಹೆಣ್ಣಿನ ವಿಷಯಕ್ಕೆ ಬಡಿದಾಡಿಕೊಳ್ತಿದ್ರು. ಹಾಗಾದ್ರೆ ಏನದು ಹುಡುಗಿ ವಿಚಾರ? ಅಲ್ಲಿ ಅಸಲಿಗೆ ಆಗಿದ್ದಾದ್ರೂ ಏನು ತೋರಿಸ್ತೀವಿ ನೋಡಿ. ಯಾರು ಯಾರ ಮೇಲೆ ಮುಗಿ ಬೀಳ್ತಾಗಿದ್ದಾರೋ ಒಂದಂತೂ ಗೊತ್ತಾಗ್ತಾಗಿಲ್ಲ. ಬರೀ ಕೂಗಾಟ, ಬರೀ ಬಡಿದಾಟ ನಡೀತಿದೆ. ನಾನಾ ನೀನಾ ನೋಡೇ ಬಿಡೋಣ. ಇವತ್ತು 2ರಲ್ಲಿ 1 ತೀರ್ಮಾನ ಆಗ್ಬೇಕು ಅನ್ನೋ ರೇಂಜಿಗೆ ಗುದ್ದಾಡ್ತಿದ್ದಾರೆ. ಹೆಣ್ಮಕ್ಳು ವಯಸ್ಸಾದವರು ಅಂತಲೂ ನೋಡ್ತಿಲ್ಲ, ಮುಂದೇನಾಗುತ್ತೆ ಅಂತಲೂ ಯೋಚನೆ ಮಾಡ್ತಿಲ್ಲ. ಅದು ಎಲ್ಲೆಲ್ದಿತ್ತೋ ಈ ದೊಣ್ಣೆ ಕಟ್ಟಿಗೆಗಳು ಸೀದಾ ಕೈಗೆ ಬಂದಿದ್ವು. ಸಿಕ್ಕವರ ಮೇಲೆ ಬೀಸೋಕೆ ಮುಂದಾಗ್ತಿದ್ರು. ಕೆಲವರು ಜಗಳ ಬಿಡಿಸ್ತಾಗಿದ್ರೆ ಮತ್ತೆ ಕೆಲವರು ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಿದ್ದಾರೆ. ಶತ್ರುಗಳ ಮೇಲೆ ಮುಗಿ ಬೀಳುವಂತೆ ಮುಗಿ ಬೀಳ್ತಿದ್ದಾರೆ. ನೋಡಿ, ಒಬ್ರಲ್ಲ ಇಬ್ರಲ್ಲ 16 ಮಂದಿ ಮನೆಯ ಮುಂದೆಯೇ ಜಿದ್ದಿಗೆ ಬಿದ್ದಿದ್ದಾರೆ. ಶರ್ಟ್ ಹರ್ಕೊಂಡು ದೊಡ್ಡ ದೊಡ್ಡ ದೊಣ್ಣೆ ಹಿಡ್ಕೊಂಡು ಜಗಳಕ್ಕೆ ನಿಂತು ಬಿಟ್ಟಿದ್ದಾರೆ. ಆ ಕಡೆಯಿಂದ ಏಯ್ ಬಾರೋ ನೀನು ಅಂತ ಒಬ್ಬ, ಈ ಕಡೆಯಿಂದ ನೀನು ಬಾರೋ ಅಂತ ಮತ್ತೊಬ್ಬ, ತೊಡೆ ತಟ್ಟಿ ಸವಾಲ್ ಹಾಕೋಕೆ ಇನ್ನೊಬ್ಬ. ಈ ಎಲ್ಲ ಕೂಗಾಟ ಬೈಗುಳದಿಂದ ಇಲ್ಲಿ ನಡೆದಿರೋದು ಸಿನಿಮಾ ಸ್ಟೈಲ್ನ ಮಾರಾಮಾರಿ. ಇವರಾಗಿ ಬಡಿದಾಟಕ್ಕೆ ಮನೆಗಳ ಗಾಜೆ ಪೀಸ್ ಆಗಿವೆ. ಕಿಟಕಿ ಗಾಜುಗಳಂತೂ ಒಡಿಸಾಗಿವೆ. ಸಾಲ ಮಾಡಿ ಕಟ್ಟಿದ್ದ ಮನೆಯ ಮೇಲೂ ದಾಳಿ ನಡೆದಿದೆ. ಕಲ್ಲು ಕಟ್ಟಿಗೆಗಳಿಂದ ಅಟ್ಯಾಕ್ ಮಾಡಿದ್ದಾರೆ. ಯಾವ ಕಲ್ಲಿನಿಂದ ದಾಳಿ ಮಾಡಿದ್ರು, ಯಾವ ಕಟ್ಟಿಗೆಗಳನ್ನ ಬಳಸಿದ್ರು ಅಂತ ಕೆಲವರು ಒಂದು ಕಡೆ ಶೇಖರಣೆ ಮಾಡಿಯೂ ಇಟ್ಟಿದ್ದಾರೆ ನೋಡಿ. ಇಷ್ಟೆಲ್ಲ ನಡೆದಿದೆ ಅಂದ್ರೆ ಇಲ್ಲಿ ಯಾವುದೋ ಮ್ಯಾಟರ್ ಸೀರಿಯಸ್ ಆಗಿದೆ ಅಂತಲೇ ಅರ್ಥ. ಇಲ್ಲಿ ನಡೆದಿರೋದು ಕೂಡ ಗಂಭೀರವಾದ ವಿಷಯಕ್ಕೆ ಗಲಾಟೆ. ಆ ಗಲಾಟೆಯಿಂದ ಇಡೀ ಊರಿಗೆ ಊರೇ ಬೆಚ್ಚಿ ಬಿದ್ದಿರೋದಂತೂ ಸತ್ಯ. ಇಷ್ಟೇ ಅಲ್ಲ, ಈ ಗಲಾಟೆ ವೇಳೆ ಕೈಗೆ ಸಿಕ್ಕ ವಸ್ತುಗಳಲ್ಲದೆ ಬಡದಾಡ್ಕೊಂಡಿದ್ದಾರೆ. ಕಲ್ಲುಗಳನ್ನ ಎಸೆದು ಅಟ್ಟಹಾಸಗೈದಿದ್ದಾರೆ. ಇಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ, ನಾನಾ ನೀನಾ ಅನ್ನೋ ರೇಂಜಿಗೆ ಬೀದಿಯಲ್ಲಿ ಬಡಿದಾಡ್ಕೊಳ್ತಿರೋದು 2 ಕುಟುಂಬಗಳ ಸದಸ್ಯರು. ಇದು ನಡೆದಿರೋದು ಗದಗ ಜಿಲ್ಲೆ ನರಗುಂದ ಪಟ್ಟಣದ ಅಂಬೇಡ್ಕರ್ ನಗರದ ಕೊರವರ ಓಣಿಯಲ್ಲಿ.
ಈ ಓಣಿಯಲ್ಲಿ ನಡೆದ ಜಿದ್ದಿನ ಫೈಟಿಂಗ್ ಇಡೀ ಗ್ರಾಮವನ್ನೇ ಆತಂಕಕ್ಕೆ ತಳ್ಳಿತ್ತು. ಈಗಲೂ ಕೂಡ ಎಲ್ಲರೂ ಆತಂಕದಲ್ಲೇ ಇದ್ದಾರೆ. ಯಾಕಂದ್ರೆ ಇಲ್ಲಿ ದೂರು ದಾಖಲಾಗಿರೋದು ಒಬ್ರು ಇಬ್ರ ಮೇಲಲ್ಲ, ಸಿಕ್ಕವರ ಮೇಲೆ FIR ದಾಖಲಾಗಿದೆ. ಕೆಲವರು ಊರು ಬಿಟ್ಟಿದ್ರೆ ಇನ್ನು ಕೆಲವರು ನಾನೇನೂ ತಪ್ಪು ಮಾಡಿಲ್ಲ ಅಂತ ಊರಲ್ಲೇ ಇದ್ದುಕೊಂಡು ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಇಷ್ಟಕ್ಕೂ ಇವರೆಲ್ಲ ಯಾಕಿಂಗೆ ದೊಣ್ಣೆ ಹಿಡ್ಕೊಂಡು ಗಲಾಟೆ ಮಾಡ್ತಿರೋದು? ಆ ಎರಡೂ ಕುಟುಂಬಗಳ ನಡುವೆ ಅಂಥದ್ದೇನಾಗಿತ್ತು? ದೊಣ್ಣೆ ಹಿಡ್ಕೊಂಡು ಮನೆಗಳಿಗೆ ನುಗ್ಗಿದ್ದೇಕೆ? ಅಸಲಿಗೆ ಗಿಲ್ದಾಗಿದ್ದೇನು? ಯಾವ ವಿಷಯಕ್ಕೆ ಇವರು ಹಿಂಗೆ ಗುದ್ದಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಹುಡುಕಿದಾಗ ಹೆಣ್ಣಿನ ವಿಷಯ ಹೊರಬಂದಿತ್ತು. ಹೆಣ್ಣು ಮಕ್ಕಳ ವಿಚಾರ ಬಹಿರಂಗಗೊಂಡಿತ್ತು. ನನ್ನ ಮಕ್ಕಳನ್ನು ಅಂಗಡಿ ಕಳ್ಸಿದ್ ಕರ ಸಕ್ರೆ ಚಾ ಪುಡಿ ತೊಗೊಂಬರಪ್ಪ, ಚಾ ಕಾಸಕ್ಕೆ ಬರ್ತೈತಿ ಅಂತೇಳಿ ಕಳ್ಸಿದ್ನೆ. ನನ್ನ ಮಕ್ಕಳು ನೋಡಿ ಇಲ್ಲಿ ಹೆಣ್ಣು ಮಕ್ಕಳು ಮುಂದೆ ಬಿಟ್ಟು ಗಂಡು ಮಕ್ಕಳು ಹಿಂದೆ ನಿಂತು ಅವ್ರಿಗೆ ರೇಜಿಸೋದು, ಭಾಳ ಹೊಲ್ಸು ಮಾತಾಡೋದು. ಯಾಕ ಏನು ನಿನ್ನ ಮಕ್ಳು ಅಷ್ಟ ಅದಾರನ? ನಾ ಮಾತಾಡ್ತೀವಿ ನೋಡು, ನಾ ಬೈತೀವಿ ನೋಡು, ನಾ ಅನ್ನಾರ ಹುಡುಗಿಯರ್ನ ಹೆಣ್ಣು ಹುಡುಗರ್ನ ಈಗ 15 ವರ್ಷದವ್ರು, ನನ್ನ ಮಕ್ಕಳು 14 ವರ್ಷದವ್ರು ಅದಾರ ಸರ್. ಹುಡುಗಿಯನ್ನ ಚುಡಾಯಿಸಿದ್ದಕ್ಕೆ ನಡೀತ ಮಾರಾಮಾರಿ. ಅದು ಸೆಪ್ಟೆಂಬರ್ 28ನೇ ತಾರೀಕು ಬೆಳಗ್ಗೆ 10 ಗಂಟೆ ಸಮಯ. ನರಗುಂದ ಪಟ್ಟಣದ ಅಂಬೇಡ್ಕರ್ ನಗರದ ಕೊರವರ ಓಣಿ ನಿವಾಸಿಗಳು ತಮ್ಮ ಪಾಡಿಗೆ ತಾವು ಕೆಲಸ ಮಾಡಿಕೊಂಡಿದ್ರು. ಕೆಲವರು ಬೇಗ ಕೆಲಸ ಮುಗಿಸೋ ಬ್ಯುಸಿಯಲ್ದಿದ್ರು. ಏರಿಯಾವು ಕೂಲಾಗೇ ಇತ್ತು. ಆದ್ರೆ ಕೆಲ ಕ್ಷಣಗಳಲ್ಲಿ ಇಲ್ಲಿನ ಸೀನ್ ಕಂಪ್ಲೀಟ್ ಚೇಂಜ್ ಆಗೋಗಿತ್ತು. ಕೂಲಾಗಿದ್ದ ಓಣಿ ಧಗಧಗಿಸೋಕೆ ಮುಂದಾಗಿತ್ತು. ಇಡೀ ಓಣಿಯ ಜನರಂತೂ ತಮ್ಮ ಮನೆಯಲ್ಲಿ ಮಕ್ಕಳು ಮರಿ ಇದ್ದಾರಾ ಅಂತ ನೋಡ್ಕೊಂಡಿದ್ರು. ಏಕಾಏಕಿ ಓಣಿಯಲ್ಲಿ ಗಲಾಟೆ ನಡೆಯೋಕೆ ಶುರುವಾಗತ್ತೆ. ಎರಡೂ ಕುಟುಂಬಸ್ಥರ ಕಡೆಯವರು ದೊಣ್ಣೆ ಕಲ್ಲು ಹಿಡ್ಕೊಂಡು ಬೀದಿ ಕಾಳಗಕ್ಕೆ ನಿಂತೇ ಬಿಟ್ಟಿದ್ರು. ಎಲ್ಲಿ ಜಗಳ ಆಯ್ತು, ಯಾಕೆ ಹೊಡೆದ್ರು ಅಂತ ಕೆಲವರು ಹೇಳ್ತಾರೆ ನೋಡಿ. ಹೊರಗೆ ತಗೊಂಡ್ ಬರ್ತಾರೆ ಸರ್, ಮಕ್ಕಳು ಬಿಡಿಸ್ಕೊಳಕ್ ಹೋಗೋಣ ಏನು ಉಳಿತಿದ್ರೆ ಹಂಗ್ ಬರ್ತಾರೆ ಎಲ್ಲರೂ ಕೂಡ. ನನ್ನ ಮಕ್ಕಳಿಗೆ ಬಹಳ ಅನ್ಯಾಯ ಆಗೈತ್ರಿ ಸರ್. ಎದರ್ ಸಂಬಂಧ್ರಿ? ಸುಳ್ಳಾರು ಖಾಲಿ ಬೀಲಿ ಸಣ್ಣ ಮಾತಿಗೆ. ಯಾರು ಬರ್ದಿರೋರಿ? ಅಪ್ಪನ ಮಕ್ಕಳ್ರಿ. ನನ್ನ ಮಗನ ಬಡಕತ್ತಿದ್ರು ಬಿಡಿಸ್ಕೊಳಕ್ ಹೋದ್ರಿಂದ ಅಂತ ಬರ್ತೀನಿ ಸರ್. ಅಸಲಿಗೆ ಎರಡೂ ಕುಟುಂಬಗಳ ಮಧ್ಯೆ ಕಿಡಿ ಹೊತ್ತಿಸಿರೋದು ಅದಿಬ್ಬರು. ಆ ಇಬ್ಬರು ಯುವಕರಿಂದಲೇ ಜಗಳ ಶುರುವಾಗಿರೋದು ಅನ್ನೋದು ಗಾಯಾಳು ಮಹಿಳೆ ಆರೋಪಿಸ್ತಾಗಿದ್ದಾರೆ. ಹೆಣ್ಣು ಮಕ್ಕಳು ಟೀ ಪುಡಿ ತರೋಕೆ ಅಂತ ಅಂಗಡಿಗೆ ಹೋಗಿದ್ರಂತೆ. ಆಗ ಗಾಳೆಪ್ಪನವರ ಕುಟುಂಬದ ಕೆಲವು ಯುವಕರು ಜಮಖಂಡಿ ಕುಟುಂಬದ ಹೆಣ್ಣು ಮಕ್ಕಳನ್ನ ಚುಡಾಯಿಸಿದ್ದಾರಂತೆ. ಆ ಯುವಕರು ಚುಡಾಯಿಸಿದ್ದಕ್ಕೆ ಹೆಣ್ಣು ಮಕ್ಕಳು ಕಣ್ಣೀರು ಸುರಿಸಿಕೊಂಡು ಮನೆಗೆ ಬಂದಿದ್ರಂತೆ. ಇದರಿಂದಾಗೆ ತಾಯಿ ಪ್ರಶ್ನೆ ಮಾಡೋಕೆ ಗಾಳೆಪ್ಪನವರ ಮನೆಗೆ ಹೋಗಿದ್ದಾರೆ. ಆಗ ಮಾತಿಗೆ ಮಾತು ಬೆಳೆದಿದ್ದು. ಪ್ರಶ್ನೆ ಮಾಡಿದ ತಪ್ಪಿಗೆ ಗಲಾಟೆಗೆ ನಿಂತಿದ್ರಂತೆ. ನಾವು ಇರೋದೇ ಹಿಂಗೆ, ರೇಗಿಸ್ತೀವಿ, ಚುಡಾಯಿಸ್ತೀವಿ, ಏನೀಗ ಅಂತ ಆವಾಜ್ ಹಾಕಿದ್ರಂತೆ. ಇದಾದ ಬಳಿಕವೇ ನಡೆಯೋದು ಜಮಖಂಡಿ ಕುಟುಂಬ ಮತ್ತು ಗಾಳೆಪ್ಪನವರ ಕುಟುಂಬಸ್ಥರ ನಡುವೆ ಮಾರಾಮಾರಿಯ ಸನ್ನಿವೇಶ. ಬರ್ತಾರ ನೋಡಿ, ಬಂದ್ರು ನೋಡಿ ಓಣ್ಯಾಗ ಒಕ್ಕಾರ ನೋಡಿ, ಎಲ್ಲಿ ಒಕ್ಕಾರನ ಇವ್ರದ್ದು ಏನು ತಿಳಿಯಂಗಿಲ್ಲ, ಇವ್ರದ್ದೇನು ಗೊತ್ತಾಗಂಗಿಲ್ಲ ನಮ್ಗೆ. ಹಂಗಾಗಿ ನಾವು ಇದೆಲ್ಲ ಇದು ಮಾಡೋದು ಏನು ನಮ್ಮ ಮೊದ್ಲ ಕೇಳಬೇಕಲ್ಲ, ನಾ ಅದು ಹೋಗಿ ಕೇಳಿದ್ರೆ ನಮ್ಗೆ ಗೊತ್ತಾಗ್ಬೇಕಂತೇಳಿ ಬಂದೆ ಸರ. ಬಂದು ನನ್ನ ಮಕ್ಕಳನ್ನ ಕೇಳ್ಕೊಂಡು ಬಂದು ನಾ ಇಲ್ಲಿ ಬಂದೆ. ಯಾವ್ದಕ್ಕೆ ಹಿಂಗೆ ಮಾಡ್ತೀರಿ? ಅವರು ನಿನ್ನ ಮಕ್ಕಳ ಥರ ನಿನ್ನ ತಕ್ಕಂಗಿರ ಥರನ ಅದಾರ. ನೀವು ಯಾವ್ದಕ್ಕೆ ಹಿಂಗೆ ಮಾತಾಡ್ತೀರಿ? ಯಾವ್ದಕ್ಕಲ್ಲ, ನನ್ನ ಮಕ್ಕಳು ಎದ್ರಕೊಂತಾರ, ಮರ್ಯಾದೆಗೆ ಅಂಜುತ್ತಾರ. ಹಿಂಗ್ಯಾಕೆ ಮಾತಾಡ್ತೀರಿ? ಹಿಂಗ್ಯಾಕಲ್ಲ ಆಗೋದು ಹೋಗೋದು ಮಕ್ಕಳು, ನನ್ನ ಮಕ್ಕಳು. ಕೆಟ್ಟ ಪದ ಬಳಸಿ ಹೆಣ್ಣು ಮಕ್ಕಳನ್ನ ರೇಗಿಸಿದ್ರ. ನಿಮಗೆ ಮೊದಲೇ ಗೊತ್ತಿದೆ, ದೊಡ್ಡ ಜಗಳ ನಡೆಯೋದು, ಕೊಲೆ ನಡೆಯೋದು, ಗಲಾಟೆಯಾಗೋದು ಹೆಚ್ಚಾಗಿ ಮೂರು ವಿಷಯಕ್ಕೆ: ಹೆಣ್ಣು, ಹೊನ್ನು, ಮಣ್ಣು. ಈ 3 ವಿಷಯದಲ್ಲಿ ಹೆಚ್ಚು ಕಡಿಮೆ ಆದ್ರೂ ನಡೆಯೋದೇ ಬೇರೆ. ಈ 3 ವಿಷಯದಲ್ಲಿ ಯಾವುದೇ ಸಂಬಂಧಗಳು ಕೂಡ ನಿಲ್ಲೋದಿಲ್ಲ. ಇಲ್ಲೂ ಕೂಡ ಹೆಣ್ಣು ಮಕ್ಕಳನ್ನ ಕೆಟ್ಟ ಪದಗಳಲ್ಲಿ ಬೈದಿದ್ದಾರೆ. ದಾರಿಯಲ್ಲಿ ಹೋಗ್ತಿರೋವಾಗ ಬರ್ತಿರೋವಾಗ ರೇಗಿಸೋದು, ಚುಡಾಯಿಸೋದನ್ನ ಕೆಲ ಯುವಕರು ಮಾಡ್ತಿದ್ರಂತೆ. ಹೀಗಾಗಿ ಯಾಕಿಂಗ್ ಮಾಡ್ತೀರಾ ಅಂತ ಆ ಹೆಣ್ಣು ಮಕ್ಕಳ ತಾಯಿ ಕೇಳೋಕೆ ಹೋಗಿದ್ರಂತೆ. ಜಸ್ಟ್ ಪ್ರಶ್ನೆ ಮಾಡಿದ್ದಕ್ಕೆ ಈ ರೇಂಜ್ಗೆ ಗಲಾಟೆ ಆಗಿದ್ಯಂತೆ.
ಅದು ಕೂಡ ಏನಿಲ್ಲ ಅಂದ್ರು. ಎರಡು ಕುಟುಂಬದ ಸುಮಾರು 80ಕ್ಕೂ ಹೆಚ್ಚು ಜನರು ಗಲಾಟೆ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಗಾಳೆಪ್ಪನವರ ಕುಟುಂಬದ ಸದಸ್ಯರು ಜಮಖಂಡಿ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿದ್ದಾರಂತೆ. ಹಲ್ಲೆ ವೇಳೆ ಸುಮಾರು 15ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಗಂಡಸರಿಗೆ ಹೇಳಿದ್ರೆ ಜಗಳ, ಹೆಂಗಸರಿಗೆ ನಾವು ಇದು ಮಾಡ್ಕೊಂಡು ಹೋಗೋದು ಅಂತೇಳಿ ನಾವು ಸುಮ್ಕದೀವಿ. ಈಗ ಹಿಂಗೆ ಮಾತಾಡ್ತಾರೆ ಅಂದ್ವಿ. ಅಯ್ಯ ಬಿಡ್ರಿ, ಯಾವ್ದಕ್ಕೆ ಹಿಂಗೆ ಮಾತಾಡ್ತೀರಿ? ಅದಕ್ಕಲ್ಲ ಅವ್ರ ಮಕ್ಕಳಲ್ಲ ನಿಮ್ಗೂ ಅವ್ರ ಮಕ್ಕಳ, ಯಾವ್ದಕ್ಕೆ ಮಾತಾಡ್ತೀರಿ ಅಂತ. ಅಯ್ಯೋ ಇದಾಗೇನ ಹಿಂಗಾಗಿ ಹಿಂದೆ ಸರ ಬಂದು ಸರ ಬಡ್ಗಿ ತಗೊಂಡು ನಮ್ಮ ಮೈದ್ನಿಂಗೆ ಹಾಕ್ಬಿಟ್ರಿ ಸರ. ಅಯ್ಯೋ ಯಾವ್ದಕ್ಕೆ ಏನು ಮಾತಾಡ್ತೀರಿ, ಏನಾಯ್ತು ಯಾವ್ದಕ್ಕೆ ಆತಂತ ನನ್ನ ಗಂಡನು ಬಡ್ದು ಹಾಕಿದ್ರು ಸರ. ನನ್ನ ಮಗ ಸರ, ಅಯ್ಯೋ ನಮ್ಮ ಅಪ್ಪಾಜಿ ನಮ್ಮ ಕಾಕಮ್ಮ ಸತ್ತು ಹೋದ್ರಲ್ಲ ಅಂತೇಳಿ ಓಡಿ ಬಂದ್ರು ಸರ್. ಅದು ಇಲ್ಲೇ ಹಾಕೊಂಡು ಬಡ್ಗಿ ತಗೊಂಡು ನನ್ನ ಮಗನ ಕಾಲು ಕೈ ಏನು ಉಳಿಲಿಲ್ಲ ಸರ್, ಹಂಗೆ ಬಡಿದ್ರು. ಹಾಡ ಹಗಲೇ 80 ಜನರು ತೊಣ್ಣೆ ಹಿಡ್ಕೊಂಡು ಗಲಾಟೆ ಮಾಡ್ತಾರೆ ಅಂದ್ರೆ ಸಿಲ್ಲಿ ಮ್ಯಾಟರ್ ಅಲ್ವೇ ಅಲ್ದ. ಇಲ್ಲಿನ ಸೀನ್ ನೋಡ್ತಾಗಿದ್ರೆ ದೊಡ್ಡ ಗಲಭೆಯೇ ನಡೆದಂತೆ ಕಾಣಿಸ್ತಿದೆ. ಇಲ್ಲಿ ನಡೆದಿರೋದು ಎರಡು ಕುಟುಂಬದ ನಡುವಿನ ಗಲಾಟೆ ಅಷ್ಟೇ. ಆದರೆ ಇಲ್ಲಿ ಸುಮಾರು 80ಕ್ಕೂ ಹೆಚ್ಚು ಮಂದಿ ಗಲಾಟೆ ಮಾಡಿಕೊಂಡಿದ್ರಂತೆ. ಹೆಣ್ಣು ಮಕ್ಕಳನ್ನ ಚುಡಾಯಿಸಿದ ವಿಷಯಕ್ಕೆ ನಾನಾ ನೀನಾ ಅಂತ ದೊಣ್ಣೆ ಹಿಡ್ಕೊಂಡು ಗಲಾಟೆ ಮಾಡಿದ್ರಂತೆ. ಅಲ್ಲದೆ ಎರಡು ಕುಟುಂಬಸ್ಥರು ಕೂಡ ಪರಸ್ಪರ ಪ್ರತಿ ದೂರು ದಾಖಲು ಮಾಡಿದ್ದಾರೆ. ಹೀಗಾಗಿ ಪೊಲೀಸರು ಎರಡೂ ಕುಟುಂಬದ 75 ಜನರ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ. ಈಗಾಗಲೇ 6ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದ್ದು, ಉಳಿದ ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯ ನಡೆಸಿದ್ದಾರೆ. ದುರ್ಗಪ್ಪ, ಇಸ್ಕ, ಆಕಾಶ ಎದರ್ಲೆ ಹೊಡ್ದಾರ್ರಿ? ಬಡ್ಗಿ ತಗೊಂಡ್ ಬಡ್ದಾರ್ರಿ. ಮಕ್ಕಳು ಬಡಿಯಕ್ ಹೋದ್ರಿ, ಬಿಡಿಸ್ಕೊಳ್ಳಿ ನನಗ್ ಬಡ್ದ್ರಿ ಸರ್. ಎಲ್ಲ ಒಂದ್ 4 ದಿವಸ ಎದಾಕತ್ತೈತ್ರಿ. ನಾವು ಬಿಡಿಸ್ಕೊಳಕ್ ಹೋದ್ರಿ ಮಕ್ಕಳು. ಗಲಾಟೆ ಮಾಡಿದ್ದು ಯಾಕೆ? ಹುಡುಗಿಯನ್ನ ಚುಡಾಯಿಸಿದ್ರ? ಹೆಣ್ಣು ಮಕ್ಕಳ ತಂಟೆಗೆ ಹೋಗಿದ್ರ ಅಂತ ಪ್ರಶ್ನೆ ಮಾಡಿದ್ರೆ ಗಾಳೆಪ್ಪನವರ ಕುಟುಂಬಸ್ಥರು ಆರೋಪ ತಳ್ಳಿ ಹಾಕ್ತಾಗಿದ್ದಾರೆ. ಅವರಿಂದಲೇ ನಮಗೆ ಕಿರುಕುಳ, ಅವರಿಂದಲೇ ನಮಗೆ ಟಾರ್ಚರ್ ಅಂತಿದ್ದಾರೆ. ಅದು ಕೂಡ ಹಪ್ತಾ ವಸೂಲಿ ಮಾಡ್ತಿದ್ರಂತೆ. ಯಾರು ನಮ್ಮಂತೆ ಎಲ್ಲ ನಮ್ದು 5 ಮನೆ ಏನು ಎದ್ರ ನೋಡಿದ್ರಮ್ಮ ಇದು ಬಡ್ಗಿ